ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ಈಗಾಗಲೇ ನಾವು ಮಾಡೆಲ್ ಕ್ವಶನ್ ಪೇಪರ್ 1 ಫಾರ್ ಸೆಕೆಂಡ್ ಇಯರ್ PUC ಸಬ್ಜೆಕ್ಟ್ ಬಯಾಲಜಿ ಅದಕ್ಕೆ ಸಂಪೂರ್ಣವಾದ ಕೀ ಆನ್ಸರನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. ಯಾವ ಒಂದು ಯೂಟ್ಯೂಬ್ ಚಾನಲಲ್ಲೂ ಸಂಪೂರ್ಣವಾದ ಒಂದು ಕೀ ಆನ್ಸರ್ ಅಪ್ಲೋಡ್ ಮಾಡಿಕೊಟ್ಟಿಲ್ಲ ಸರ್. ನಿಮಗೆ ನಾನು ಕ್ಲಿಯರ್ ಪಿಕ್ಚರೇ ಕೊಡ್ತಾ ಇದ್ದೇನೆ. ಎನಿಹೋ ಭರವಸೆ ಇಲ್ಲ ಅಂದರೆ ಏನು ಮಾಡಲಿಕ್ಕಾಗಲ್ಲ, ಎಕ್ಸಾಮ್ ಆದಮೇಲೆ ಗೊತ್ತಾಗುತ್ತೆ. ಗಾಡ್ ಬ್ಲೆಸ್ ಯು ಆಲ್. ಚೆನ್ನಾಗಿ ಓದಿ, ಚೆನ್ನಾಗಿ ಎಕ್ಸಾಮ್ ಬರೀರಿ. ಯಾಕೆ ಸರ್ ಮಾಡಲ್ ಕ್ವಶನ್ ಪೇಪರ್ ನಮಗೆ ಈಗ ಅಪ್ಲೋಡ್ ಮಾಡ್ಕೊಂಡು ಕುಂತೀರಾ, ನಮಗೆ ನಾಳೆ ನೋಡಿದರೆ ಪ್ರಿಪೇಟ್ರಿ ಎಕ್ಸಾಮ್ ಇದೆ ಅಂತ ಕೇಳೋದಾದರೆ ನೋಡಿ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ 50% ಈ 3 ಮಾಡಲ್ ಕ್ವಶನ್ ಪೇಪರ್ 1, ಮಾಡಲ್ ಕ್ವಶನ್ ಪೇಪರ್ 2, ಮಾಡಲ್ ಕ್ವಶನ್ ಪೇಪರ್ 3 ದೇ ವಿಲ್ ಪಿಕ್ ಲಾಂಗ್ ಕ್ವಶನ್ ಆನ್ಸರ್ಸ್ ಅಂದರೆ 5 ಅಂಕದ್ದು 3, 2 ಇವೆಲ್ಲವೂ ಕೂಡ ಆ ಒಂದು ಏನಂತೀರ ಮಾಡಲ್ ಕ್ವಶನ್ ಪೇಪರ್ನಿಂದನೇ ಪಿಕ್ ಮಾಡಲಾಗತ್ತೆ. ಪಿಕ್ ಅಂದರೆ ಅಲ್ಲಿಂದ ಕೊಡಲಾಗತ್ತೆ. ಭಾಳ ಹೇಳಿದರೆ ವಿಡಿಯೋ ಸ್ಕಿಪ್ ಮಾಡ್ತೀರಾ. ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2 ಕ್ವಶನ್ ನಂಬರ್ 1ಅಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಸ್ಟೇಟ್ಮೆಂಟ್ 1 ಈಸ್ ಟ್ರೂ, ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಅಂದರೆ ಆಪ್ಷನ್ ಎ. ಕ್ವಶನ್ ನಂಬರ್ 2, ದ ಸೆಲ್ಸ್ ದಟ್ ಸಕ್ರೀಟ್ ಟೆಸ್ಟಿಕ್ಯುಲರ್ ಹಾರ್ಮೋನ್ಸ್ ಹೌದಲ್ವಾ ಆರ್ ಡ್ಯಾಶ್ ಅಂತ ಇದೆ. ಲಿಗಿಡ್ ಸೆಲ್ಸ್ ಅನ್ನುವಂಥದ್ದು ಆಪ್ಷನ್ ಬಿ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3, ಮೈ ಡಿಯರ್ ಚಿಲ್ಡ್ರನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಕಾಪರ್ ರಿಲೀಸಿಂಗ್ IUD ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು LNG-20 ಆಪ್ಷನ್ ಎ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ಕ್ವಶನ್ ನಂಬರ್ 4, what is the possible blood group of an offspring when both parents have AB blood group ಅಂತ ಇದೆ. ರೈಟ್ ಆನ್ಸರ್ ಈಸ್ AB and AB ಅಂತ ಹೇಳಿದರೆ ಆಪ್ಷನ್ ಬಿ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5 ಆಯಿತಾ, ರೈಟ್ ಆನ್ಸರ್ ಈಸ್ 2 types ಆಪ್ಷನ್ ಸಿ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 6 ಕಡೆಗೆ ಹೋಗೋಣ. ದಿಸ್ ಈಸ್ ಯುವರ್ ಮಾಡಲ್ ಕ್ವಶನ್ ಪೇಪರ್. ಪ್ಲೀಸ್ ಕೀಪ್ ಹಾರ್ಡ್ ಕಾಪಿ ವಿತ್ ಯು. ನಾನು ಹೇಳುವಂಥದ್ದಿಷ್ಟೇ, ತಗೊಂಡೋಗಿ ಯಾರ ಹತ್ರ ಇಲ್ವೋ, ಇನ್ನೂ ಕೂಡ ಮಾಡಲ್ ಕ್ವಶನ್ ಪೇಪರ್ ಯಾರ ಹತ್ರ ಇಲ್ವೋ ದಯವಿಟ್ಟು ದ್ವಿತೀಯ PUC ವಿದ್ಯಾರ್ಥಿಗಳೇ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 3 ಮಾಡಲ್ ಕ್ವಶನ್ ಪೇಪರ್ ಲಿಂಕನ್ನು ಕೊಟ್ಟಿರ್ತೇನೆ. ಕ್ಲಿಕ್ ಮಾಡ್ಕೊಂಡು PDF ಉಚಿತವಾಗಿ ಫಸ್ಟ್ ಹೋಗಿ ಅದನ್ನು ಪ್ರಿಂಟೌಟ್ ತಕ್ಕೊಂಡು ನಿಮ್ಮ ಹತ್ರ ಇಟ್ಕೊಳ್ಳಿ, ಭಾಳ ಒಳ್ಳೆಯದು ಆಯಿತಾ, ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೂ ಹೆಲ್ಪ್ ಆಗುತ್ತೆ. ಅರೇಂಜ್ ದ ಫಾಲೋಯಿಂಗ್ ಅನಿಮಲ್ ಗ್ರೂಪ್ಸ್ ಇನ್ ಕರೆಕ್ಟ್ ಸೀಕ್ವೆನ್ಸ್ ಆಫ್ ದೇರ್ ಅಕರೆನ್ಸ್ ಆನ್ ಜಿಯಾಲಜಿಕಲ್ ಟೈಮ್ ಸ್ಕೇಲ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಫಸ್ಟ್ ಒನ್ ಫಿಶಸ್ಸು, ಸೆಕೆಂಡ್ ಒನ್ ಆಂಫಿಬಿಯನ್ಸ್, ಥರ್ಡ್ ಒನ್ ರೆಪ್ಟೈಲ್ಸು, ಫೋರ್ತ್ ಒನ್ ಮ್ಯಾಮಲ್ಸ್. ಈ ಆರ್ಡರ್ ರೇಂಜಲ್ಲಿ ಇರಬೇಕು. ಕ್ವಶನ್ ನಂಬರ್ 7, ಇದಕ್ಕೆ ಸರಿಯಾದ ಉತ್ತರ ಆಂಟಿಬಯೋಟಿಕ್ ಬಾಡೀಸ್ ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಆಗಿರುತ್ತದೆ. ಕ್ವಶನ್ ನಂಬರ್ 8, ದ ಸಬ್ಸ್ಟೆನ್ಸ್ ಪ್ರೊಡ್ಯೂಸ್ಡ್ ಬೈ ಎ ಸೆಲ್ ಇನ್ ವೈರಲ್ ಇನ್ಫೆಕ್ಷನ್ ದಟ್ ಕ್ಯಾನ್ ಪ್ರೊಟೆಕ್ಟ್ ಅದರ್ ಸೆಲ್ಸ್ ಫ್ರಮ್ ಫರ್ದರ್ ಇನ್ಫೆಕ್ಷನ್ ಇಸ್ ಡ್ಯಾಶ್ ಅಂತ ಇದೆ. ಇಂಟರ್ಫೆರಾನ್, ದಟ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 9, ಮೈ ಡಿಯರ್ ಚಿಲ್ಡ್ರನ್, ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ವಿಚ್ ಆಫ್ ದಿ ಫಾಲೋಯಿಂಗ್ ವಿಟಮಿನ್ ಕರ್ಡ್ ಈಸ್ ಕನ್ಸಿಡರ್ಡ್ ಆ್ಯಸ್ ನ್ಯೂಟ್ರಿಷನಲಿ ರಿಚರ್ ದ್ಯಾನ್ ಮಿಲ್ಕ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ವಿಟಮಿನ್ B12 ಇಸ್ ದ ರೈಟ್ ಆನ್ಸರ್. ವಿಟಮಿನ್ B12 ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10, ರೈಟ್ ಆನ್ಸರ್ ಈಸ್ ದಟ್ ಈಸ್ ಆಪ್ಷನ್ ಬಿ ಫಾಸ್ಫರಸ್. ಕ್ವಶನ್ ನಂಬರ್ 11, ಚಿತ್ರವನ್ನು ನೋಡಬೇಕು. ಐಡೆಂಟಿಫೈ ದಿ ರಿಸ್ಟ್ರಿಕ್ಷನ್ ಸೈಟ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿ ಇರುತ್ತದೆ. ಈಗಾಗಲೇ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆಲ್ಲರಿಗೂ ಕೂಡ ಮಾಡಲ್ 1, 2, 3 ಅಪ್ಲೋಡ್ ಮಾಡಿಕೊಟ್ಟಿದ್ದೆ ಮಕ್ಕಳೇ, ಆದರೆ ಸಂಪೂರ್ಣವಾದ ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಕೊಟ್ಟಿರಲಿಲ್ಲ. ಹಾಗಾಗಿ ಈ ಒಂದು ವಿಡಿಯೋವನ್ನು ಮಾಡುತ್ತಿರುವಂಥದ್ದು. ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ. ಕ್ವಶನ್ ನಂಬರ್ 12, ದ ಪ್ಲಾಂಟ್ಸ್ ಡೆವಲಪ್ಡ್ ಬೈ ದಿ ಫ್ಯೂಷನ್ ಆಫ್ ಪ್ರೋಟೋಪ್ಲಾಸ್ಟ್ ಆಫ್ 2 ಡಿಫ್ರೆಂಟ್ ಪ್ಲಾಂಟ್ಸ್ ಆರ್ ಕಾಲ್ ಡ್ಯಾಶ್ ಅಂತ ಇದೆ. ಸೊಮ್ಯಾಟಿಕ್ ಹೈಬ್ರಿಡ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 13, ಇನ್ ಎ ಪಾಂಡ್ ಇಫ್ ದೇರ್ ವರ್ 20 lotus plants last year and though reproduction 16 are added, calculate the birth date ಅಂತ ಇದೆ. 0.8 offspring per lotus per year ಅಂತ ಇದೆ ಅಲ್ವಾ, ಆಪ್ಷನ್ ಎ ದಟ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್. ಕ್ವಶನ್ ನಂಬರ್ 14, ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಸ್ಟೆಪ್ಸ್ ಇನ್ ದಿ ಪ್ರೊಸೆಸ್ ಆಫ್ ಡಿಕಂಪೋಸಿಷನ್ ಈಸ್ ಡ್ಯಾಶ್ ಅಂತ ಇದೆ. ಫಸ್ಟು ಫ್ರಾಗ್ಮೆಂಟೇಷನ್, ಲೀಚಿಂಗ್, ಕ್ಯಾಟಬಾಲಿಸಮ್, ಹ್ಯೂಮಿಫಿಯಾ ಆನ್ ಆ್ಯಂಡ್ ಮಿನರಲೈಸ ಆನ್ ಅಂತ ಆಯಿತಾ. ನಿಮಗೆ ಚೆನ್ನಾಗಿ ಗೊತ್ತಿದೆಯೇನು ಅಂತ ನಾವು ಓದ್ಬೋದ್ರಿ ಅಷ್ಟೇ. ನೀವು ವರ್ಷ ಇಡೀ ಕ್ಲಾಸಲ್ಲಿ ಕೂತ್ಕೊಂಡು ದಿ ಫಾಲೋಯಿಂಗ್ ಆರ್ ದಿ ಇನ್ ಸೇತು ಕಾನ್ವರ್ಸೇಷನ್ ಅಪ್ರೋಚಸ್ ಎಕ್ಸೆಪ್ಟ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತೆ, ಬೊಟಾನಿಕಲ್ ಗಾರ್ಡನ್ಸ್ ಅಂತ. ಇಲ್ಲಿಗೆ ಸಂಪೂರ್ಣವಾಗಿ 15 MCQಸ್ಗಳು ಕಂಪ್ಲೀಟ್ ಆಯಿತು ಸರ್. ಈಗ ನಾವು
ಏನಂತೀರ ತಗೊಳ್ಳೋ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ಹೋಗೋಣ. ದಿ ಗ್ಲ್ಯಾಂಡುಲರ್ ಲೇಯರ್ ಆಫ್ ಯೂಟಿರಸ್ ದಟ್ ಅಂಡರ್ಗೋಸ್ ಏನಿದು ಸೈಕ್ಲಿಕ್ ಚೇಂಜಸ್ ಡ್ಯೂರಿಂಗ್ ದಿ ಮೆನ್ಸ್ಟ್ರುಯಲ್ ಸೈಕಲ್, ಅದನ್ನು ನಾವು ಎಂಡೋಮೆಟ್ರಿಯಮ್ ಅಂತ ಕರಿತೇವೆ. ಕ್ವಶನ್ ನಂಬರ್ 17, ದಿ ಪ್ಯಾಲಿನಿಯೋಟೋಲಾಜಿಕಲ್ ಎವಿಡೆನ್ಸ್ ಫಾರ್ ಎವಲ್ಯೂಷನ್ ಈಸ್ ಒಬ್ಟೈನ್ ಫ್ರಮ್ ಡ್ಯಾಶ್ ಅಂತ ಇದೆ. ಫಾಸಿಲ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 18, ಡ್ಯಾಶ್ ಈಸ್ ಅ ವೆರಿ ಎಫೆಕ್ಟಿವ್ ಸಿಡೇಟಿವ್ ಆ್ಯಂಡ್ ಪೇನ್ ಕಿಲ್ಲರ್ ಅಂತ ಇದೆ. ಮಾರ್ಫೈನ್ is the right answer. Question number 19, the plasmid DNA act as dash to transfer the piece of DNA attracted to it ಅಂತ ಇದೆ. Vector is the right answer. Question number 20, the genetic diversity shown by ಅಂತ ಹಾಕ್ಬಿಟ್ಟು ಡ್ಯಾಶ್ ಇದೆ, ಇದಕ್ಕೆ ರಿಸರ್ವ್ ಪಾಯಿಂಟ್ ಅಂತ. ಮಕ್ಕಳು ಈಗ ನೀವು ನಿಮ್ಮ ಮೈಂಡಲ್ಲಿ ಡೌಟ್ ಇರ್ಬೋದು, ಸರ್ ಈ ಎಲ್ಲ MCQsಗಳು ರಿಪೀಟ್ ಆಗ್ತಾವ ನಮ್ಮ ಪ್ರಿಪೇಟರಿ ಎಕ್ಸಾಮ್ ಆನ್ಮೇಲೆ ಎಕ್ಸಾಮಿಗೆ, ಸರ್ ಈ ಎಲ್ಲ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ರಿಪೀಟ್ ಆಗ್ತಾವ? ಎಲ್ಲವೂ ಆಗಲ್ಲ. 3 ಕ್ವಶನ್ ಪೇಪರ್ ಸೇರಿಬಿಟ್ಟು 8ರಿಂದ 10 ಮಾರ್ಕ್ಸು ನಿಮಗೆ ಪಾರ್ಟ್ ಎ ಇಂದಾನೇ ಬರುತ್ತೆ. ಇನ್ನು ನಾನು ಏನು ಹೇಳಲಿ ನಿಮಗೆ, ಟೋಟಲ್ಲು 1 ಕ್ವಶನ್ ಪೇಪರಿಂದ 20 ಮಾರ್ಕ್ಸ್ ಬರುತ್ತೆ. ಇದು ನಿಜ ರೀ, ನಾನು ನಿಮಗೆ ಸುಳ್ಳು ಹೇಳ್ದಂಗೆ ಆದರೆ ನಾಳೆ ಎಕ್ಸಾಮ್ ಆದಮೇಲೆ ತಗೊಳ್ಳು ನೋಡ್ಕೊಳ್ಳಿ. ಟೋಟಲ್ಲು 3 ಕ್ವಶನ್ ಪೇಪರಿನಿಂದ ನಿಮಗೆ 45 ಮಾರ್ಕ್ಸ್, 40 to 45 ಮಾರ್ಕ್ಸು ನಿಮ್ಮ ಪ್ರಿಪೇಟರಿ ಎಕ್ಸಾಮಲ್ಲಿ ರಿಪೀಟ್ ಆಗುತ್ತೆ. ಇಷ್ಟಂತೂ ನಾನು ಹೇಳಬಲ್ಲೆ. ಎನಿಹೌ ನಂಬಿಕೆ ಇಟ್ಕೊಳ್ಳಿ ಆಯಿತಾ. ಈಗ 2 ಮಾರ್ಕ್ಸ್ ಕ್ವಶನ್ಸನ್ನು ನೋಡೋಣ. ಪಾರ್ಟ್ ಬಿ, ಆನ್ಸರ್ ಎನಿ 5 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ರೈಟ್ ದಿ ಸಿಗ್ನಿಫಿಕೆನ್ಸ್ ಆಫ್, ಹೌದಲ್ವಾ, ಏನಿದು ಸ್ಪೊರೋಪೋಲಿನಿನ್, ಸೈಲೆಂಟ್ ಯಾವ್ದಾರು ಇರುತ್ತೆ ಇದರಲ್ಲಿ, ನಮಗೆ ಗೊತ್ತಿಲ್ಲ ಅಲ್ವಾ. ಇದರ 3 ರೈಟ್ ದಿ ಸಿಗ್ನಿಫಿಕೆನ್ಸ್ ಅಂತ ಇದೆ. ಯಾವುದಾದ್ರೂ 2 ಬರೀರಿ, ಇಲ್ಲಿ 3 ನಾವು ಡಿಸ್ಪ್ಲೇ ಮಾಡಿದ್ದೇವೆ. ಎನಿ 2 ಯು ರೈಟ್, ಯು ವಿಲ್ ಗೆಟ್ 2 ಮಾರ್ಕ್ಸ್ ಆಯಿತಾ. ಮೆನ್ಷನ್ ದ ರೀಸನ್ಸ್ ಫಾರ್ ಇನ್ಫರ್ಟಿಲಿಟಿ ಇನ್ ಹ್ಯೂಮನ್ಸ್ ಅಂತ ಇದೆ ಆಯಿತಾ. ದ ರೀಸನ್ ಫಾರ್ ಇನ್ಫರ್ಟಿಲಿಟಿ ಕುಡ್ ಬಿ ಫಿಸಿಕಲ್ ಆಗಿರ್ಬೋದು ಮನುಷ್ಯನಲ್ಲಿ, ಅಥವಾ ಸೈಕಲಾಜಿಕಲ್ ಆಗಿರ್ಬೋದು, ಅಥವಾ 2 ಸಲ ಆಗ್ಬಿಟ್ಟಿದೆ ಅಲ್ವಾ, ಫಿಲಾಸಫಿಕಲ್ ಆಗಿರ್ಬೋದು, ಅಥವಾ ಏನಿದು ಕಾಗ್ನಿಟಲ್ ಆಗಿರ್ಬೋದು, ಅಥವಾ ಏನಿದು ಇಮ್ಯುನೋಲಾಜಿಕಲ್ ಡಿಸೀಸಸ್ ಆ್ಯಂಡ್ ಯೂಸ್ ಆಫ್ ಡ್ರಗ್ಸ್ ಆಗಿರ್ಬೋದು. ಇವೆಲ್ಲ ರೀಸನ್ಸ್ ಆಗಿರ್ತವೆ ಇನ್ಫರ್ಟಿಲಿಟಿಗೆ. ಡಿಫ್ರೆನ್ಸ್ ಬಿಟ್ವೀನ್ ದಿ ಲಿಂಕೇಜ್ ಆ್ಯಂಡ್ ರೀಕಾಂಬಿನೇಷನ್ ಅಂತ ಇದೆ, ಇದಕ್ಕೆ ಇಲ್ಲಿ ಬರೆದಿದ್ದೀವಿ. ಎಷ್ಟು ಬರೀಬೇಕಾಗತ್ತೆ ನೀವು, ಫಿಸಿಕಲ್ ಅಸೋಸಿಯೇಷನ್ ಆಫ್ ಜೀನೀಸ್ ಆನ್ ಎ ಕ್ರೋಮೋಸೋಮ್ ಇವೆಲ್ಲವೂ ಕೂಡ ಬರೀಬೇಕಾಗುತ್ತೆ. ಡ್ರಾ ನೀಟ್ ಡಯಾಗ್ರಾಮ್ ಆಫ್ ನ್ಯೂಕ್ಲಿಯೋಸೋಮ್ ಅಂತ ಇದೆ. ಝೂಮ್ ಮಾಡಲಾ, ಕರೆಕ್ಟಾಗಿ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಭಾಳ ಈಸಿ ರೀ, ಒಂದು ಸರ್ಕಲ್ ಹಾಕ್ಬಿಟ್ಟು ಒಂದು ಉದ್ದ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಅಂದ್ಬಿಡಿ, ಮುಗೀತು. ಆದರೆ ಇದನ್ನು ನೆನ್ಪಿಟ್ಕೋಬೇಕು, ಏನು ಪಾರ್ಟ್ಸ್ ಆಯಿತಾ, ಲೇಬಲ್ ದ ಪಾರ್ಟ್ಸ್ ಅಂತ, ಅದಕ್ಕೂ ಕೂಡ ಮಾರ್ಕ್ಸ್ ಇರುತ್ತೆ. ಬನ್ನಿ ಈಗ ನಾವು ಕ್ವಶನ್ ನಂಬರ್ 25 ಕಡೆಗೆ ಹೋಗೋಣ. ಕಮೆಂಟ್ ಆನ್ ದಿ ಸಿಮಿಲಾರಿಟಿ ಬಿಟ್ವೀನ್ ದಿ ಥಾರ್ನ್ ಆಫ್ ಅಂತ ಕೊಟ್ಟುಬಿಟ್ಟಿದ್ದಾರೆ ಆಯಿತಾ. ಇದು ಬಹಳ ಈಸಿ ಮಕ್ಕಳ, ಇದನ್ನು ಮಾಡಿ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ. ನೋಡಿ ವಿದ್ಯಾರ್ಥಿಗಳೇ, ಇದರ ಜೊತೆಗೆ ನಾನು 2 ವೀಡಿಯೋಸ್ಗಳನ್ನು ನಿಮಗೆ ಮಾಡಿಕೊಟ್ಟಿದ್ದೇನೆ. ಬಹಳ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಅದರಷ್ಟು ಈಸಿ ಯಾವುದೂ ಅಲ್ಲ. ಈ 4 ಕ್ವಶನ್ ಪೇಪರು ನಿಮಗೆ ಮಾಡಲ್ ಕ್ವಶನ್ ಪೇಪರ್ ಮೇಲೆ ನಂಬಿಕೆ ಇಲ್ಲ ಅಂದರೆ, ನಾನು ಅಪ್ಲೋಡ್ ಮಾಡಿರುವಂತಹ ಪ್ರಿಪೇಟರಿ ಎಕ್ಸಾಮಿನ 3 ಮಾಡಲ್ ಕ್ವಶನ್ ಪೇಪರನ್ನು ತಗೊಳ್ಳು. ನಿಜವಾಗಿಯೂ ಸರ್, ಒಂದು ವಾರದ ಹಿಂದೆಯೇ ಒಂದು ಬಯೋ ಹಾಕಿ ಕೊಟ್ಟಿದ್ದೆ. ಒಂದು ವಾರ ಅಂದರೆ ಒಂದು 4 ಡೇಸ್ ಹಿಂದೆ, ಹಾಗೂ ಒಂದು 5 ಡೇಸ್ ಆಯಿತಾ, 4 ಅಲ್ಲ 5 ಡೇಸು, ಹಾಗೂ ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೇನೆ ಟಾರ್ಗೆಟ್ ಅಂತ. ಆ ವಿಡಿಯೋ ನೋಡ್ಕೊಂಡವ್ರಂತೂ ನಿಜವಾಗಿಯೂ ಯಾವುದೇ ಕಾರಣಕ್ಕೂ ನಾನು ಫೇಲ್ ಆಗ್ತೀನಿ ಅಂತ ಮನಸ್ಸಲ್ಲೂ ಇರಲ್ಲ, ಕನಸು ಕಾಣಲ್ಲ ಅವರು ಫೇಲ್ ಆಗ್ತೀನಿ ಅಂತ. ಆ ವಿಡಿಯೋ ಮೊದಲು ಹೋಗಿ ನೋಡಿ. ಬನ್ನಿ, ಏನಂತೀರಾ, ರೈಟ್ ಎನಿ 5 ಆಫ್ ದಿ ಫಾಲೋಯಿಂಗ್ ಅಂತ ಇದೆ. ಇದು 3 ಮಾರ್ಕ್ಸ್ ಕ್ವಶನ್ಸು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಪಾರ್ಟ್ ಸಿನಲ್ಲಿದ್ದೀವಿ ಈಗ. ಡ್ರಾ ನೀಟ್ ಡಯಾಗ್ರಾಮ್ ಆಫ್ LS ಆಫ್ ಎನ್ ಎಂಬ್ರಿಯೋ ಆಫ್ ಗ್ರಾಸ್ ಅಂತ ಇದೆ ಆಯಿತಾ. ಕ್ಲಾಸಲ್ಲೆಲ್ಲ ಕಲಿಸಿರ್ತಾರೆ, ಈಸಿಯಾಗಿ ಬರೆದು ತಗೊಳ್ಳು ರೆಡಿಯಾಗಿ. ಕ್ವಶನ್ ನಂಬರ್ 29, ವಾಟ್ ಈಸ್ ಪ್ಲಾಸೆಂಟಾ, ಲೀಸ್ಟ್ ಇಟ್ಸ್ ಫಂಕ್ಷನ್ಸ್ ಅಂತ ಇದೆ. ವಾಟ್ ಈಸ್ ಪ್ಲಾಸೆಂಟಾ ಬರೆದ್ರೆ 1 ಮಾರ್ಕ್ಸ್ ಸಿಗುತ್ತೆ. ಲೀಸ್ಟ್ ಇಟ್ಸ್ ಫಂಕ್ಷನ್ಸ್ ಅಂತ ಇದೆ, 2 ಫಂಕ್ಷನನ್ನು ಬರೆದ್ರೆ 2 ಮಾರ್ಕ್ಸ್ ಸಿಗುತ್ತೆ. ಟೋಟಲ್ಲು 3 ಮಾರ್ಕ್ಸ್ ಆಗುತ್ತೆ, ಹೌದಲ್ವಾ. ದಿ ಆರ್ಗ್ಯಾನಿಕ್ ಕನೆಕ್ಷನ್ ವಿಚ್ ಫಾರ್ಮ್ಸ್ ದಿ ಸ್ಟ್ರಕ್ಚರಲ್ ಆ್ಯಂಡ್ ದ ಫಂಕ್ಷನಲ್ ಯೂನಿಟ್ ಬಿಟ್ವೀನ್ ದ ಡೆವಲಪಿಂಗ್ ಎಂಬ್ರಿಯೋ ಆ್ಯಂಡ್ ದ ಮದರ್ ಈಸ್ ಕಾಲ್ಡ್ ಪ್ಲಾಸೆಂಟಾ. ಫಂಕ್ಷನ್ಸನ್ನು ಕೇಳಿದ್ದಾರೆ. ಇಟ್ ಸಪ್ಲೈಸ್ ದ ಆಕ್ಸಿಜನ್ ಆ್ಯಂಡ್ ದ ನ್ಯೂಟ್ರಿಯಸ್ ಫ್ರಮ್ ದಿ ಮದರ್ ಟು ದಿ ಎಂಬ್ರಿಯೋ ಅಂತ. ಈಸಿ. ಇಟ್ ಹೆಲ್ಪ್ಸ್ ದಿ ರಿಮೂವಲ್ ಆಫ್ ಕಾರ್ಬನ್ ಡೈಆಕ್ಸೈಡ್, CO2 ಅಂದರೆ ಕಾರ್ಬನ್ ಡೈಆಕ್ಸೈಡ್ ಆಯಿತಾ, ಆ್ಯಂಡ್ ಎಸ್ಕ್ರಿಟರಿ ವೇಸ್ಟ್ ಮೆಟೀರಿಯಲ್ ಪ್ರೊಡ್ಯೂಸ್ಡ್ ಬೈ ದಿ ಎಂಬ್ರಿಯೋ ಅಂತ. ಇಲ್ಲಿ ಭಾಳ ಬರೆದಿದ್ದೀನಿ, ತಗೊಳ್ಳು ಎಷ್ಟು ಬೇಕೋ ಅಷ್ಟು ಬರ್ಕೊಂಡು ಎನಿ 2 ಆಯಿತಾ. ಯಾಕಂದರೆ ಅಲ್ಲಿ ಕೇಳಿರುವಂಥದ್ದು 3 ಮಾರ್ಕ್ಸಿಗೆ
ಒಂದು ಪಾಯಿಂಟಿಗೆ 1 ಮಾರ್ಕ್ಸ್ ಸಿಗುತ್ತೆ. ಕ್ವಶನ್ ನಂಬರ್ 30 ನೋಡೋಣ. ಡಿಫೈನ್ ವೆನಿರಿಯಲ್ ಡಿಸೀಸಸ್ ಆಫ್ ಆರ್ ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಅಂತ ಇದೆ. ಮೆನ್ಷನ್ ದಿ ಮೋಡ್ಸ್ ಆಫ್ ಅದು. ಬನ್ನಿ ಈಗ ನೋಡೋಣ. ಇನ್ಫೆಕ್ಷನ್ಸ್ ಆರ್ ಡಿಸೀಸಸ್ ವಿಚ್ ಆರ್ ಟ್ರಾನ್ಸ್ಮಿಟೆಡ್ ಥ್ರೂ ದ ಸೆಕ್ಷುವಲ್ ಇಂಟರ್ಕೋರ್ಸ್ ಆರ್ ಕಲೆಕ್ಟಿವ್ಲಿ ಕಾಲ್ಡ್. ನೋಡಿ, ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂದರೆ ಗೊತ್ತಲ್ವ ಎಲ್ಲರಿಗೂ? ಗುಡ್, ಆಯಿತಾ. ಅನೈತಿಕ ಸಂಬಂಧಗಳು ಅಂತ ಹೇಳಿದರೆ ಇಲ್ಲೀಗಲ್ ರಿಲೇಷನ್ಶಿಪ್ ಇಟ್ಕೊಂಡು ಮಾಡೋದ್ರಿಂದ ಈ ಸೆಕ್ಷುವಲ್ ಇಂಟರ್ಕೋರ್ಸ್ನಲ್ಲಿ ಏನಾಗುತ್ತೆ ಅಂದರೆ ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ಗಳು ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ಇದರಿಂದ ಮೋಡ್ಸ್ ಆಫ್ ಟ್ರಾನ್ಸ್ಮಿಷನ್ಸನ್ನು ಕೂಡ ಕೊಟ್ಟಿದ್ದಾನೆ. ಸಮ್ ಆಫ್ ದಿ ಇನ್ಫೆಕ್ಷನ್ಸ್ ಲೈಕ್ ಏನಿದು ಹೆಪಟೈಟಿಸ್ ಬಿ ಆ್ಯಂಡ್ HIV ಆರ್ ಟ್ರಾನ್ಸ್ಮಿಟೆಡ್ ಬೈ ಶೇರಿಂಗ್ ದಿ ಇಂಜೆಕ್ಷನ್. ಕೇವಲ ಒಂದು ಹೆಣ್ಣಿನಿಂದ ಅನೈತಿಕ ಸಂಬಂಧ ಮಾಡೋದ್ರಿಂದ ಈ ಏಡ್ಸ್ ಬರುತ್ತೆ ಅಂತಲ್ಲ. ಕೆಲವೊಮ್ಮೆ ಈ ಡಿಸೀಸಸ್ಗಳು ನೀಡಲ್ಸ್ ಅಂತ ಹೇಳಿದರೆ ಇಂಜೆಕ್ಷನ್ ತಗೊಳಕ್ಕೆ ಹೋದಾಗ ಒಂದೇ ನೀಡಲನ್ನು ಒಬ್ಬರಿಗೆ ಇಂಜೆಕ್ಟ್ ಮಾಡಿಬಿಟ್ಟು ಅದೇ ನೀಡಲಿಂದ ಇನ್ನೊಬ್ಬರಿಗೆ ಇಂಜೆಕ್ಷನ್ ಕೊಡುವುದರ ಮುಖಾಂತರ ಅದರಿಂದನೂ ಕೂಡ ಆಗ್ತವೆ. ಅಥವಾ ಆಪ್ರೇಷನ್ ಮಾಡುವ ಸಮಯದಲ್ಲಿ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು ವಿಚ್ ಇನ್ಫೆಕ್ಟೆಡ್ ಪರ್ಸನ್ಸ್, ಆಯಿತಾ. ನೆಕ್ಸ್ಟ್ ಟ್ರಾನ್ಸ್ಫ್ಯೂಷನ್ ಆಫ್ ಬ್ಲಡ್ ಇದೆ, ಆಯಿತಾ. ಅದೇ ಹೇಳಿದ್ನಲ್ವ, ಒಂದು ಬ್ಲಡ್ ಇನ್ನೊಂದು ಅದು ಆಗಬಾರ್ದು ಅಂತ. ಅದಕ್ಕೆ ಅದನ್ನೇನಂತೀರ ತಗೊಳ್ಳು, ಮೆನ್ಸ್ಟ್ರುವಲ್ ಟೈಮಲ್ಲಿ ಸೆಕ್ಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ಆ ಟೈಮಲ್ಲಿ ಬ್ಲಡ್ಡು ಏನಂತೀರ ಇಂಪ್ಯೂರ್ ಬ್ಲಡ್ಡು ಅವರ ದೇಹದಿಂದ ಹೊರಗಡೆ ಹೋಗ್ತಾ ಇರುತ್ತೆ ಆ ಒಂದು ಜಾಗದಿಂದ. ಹಾಗಾಗಿ ಆ ಮುಟ್ಟಿನ ಸಮಯದಲ್ಲಿ ಸೆಕ್ಸ್ ಮಾಡುವಂಥದ್ದು ಬಹಳ ಹಾನಿಕರ ಅಂತ. ಡ್ರಾ ಎ ಲೇಬಲ್ ಡಯಾಗ್ರಾಮ್ ಆಫ್ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಸೆಟಪ್ ಅಂತ ಇದೆ. ಇದು ಬಹಳ ಸಲ ನಿಮ್ಮ ಎಕ್ಸಾಮಿಗೆ ಕೇಳಿರುವಂಥದ್ದು. ಸಾಕು ಅಂದ್ಕೊಂಡಿದ್ದೀನಿ, ಇಷ್ಟು ಝೂಮು ಕರೆಕ್ಟಾಗಿ ಕಾಣ್ತಾ ಇದೆ ಅಲ್ವಾ? ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿಬೇಕಿದ್ರೆ. ಧನ್ಯವಾದಗಳು. ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 32 ಮೆನ್ಷನ್ ದಿ ಕಾಸಿಟಿವ್ ಆರ್ಗ್ಯಾನಿಸಮ್ಸ್ ಫಾರ್ ದಿ ಫಾಲೋಯಿಂಗ್ ಡಿಸೀಸಸ್ ಅಂತ ಇದೆ. 3 ಕೊಟ್ಟಿದ್ದಾರೆ. ಇದು ಮತ್ತೆ ರಿಪೀಟ್ ಆಗಿರುವಂಥದ್ದಲ್ವ, ಆ ಕ್ವಶನ್ ಪೇಪರಲ್ಲೂ ಕೂಡ ಇದು ಇತ್ತು. ಕ್ವಶನ್ ನಂಬರ್ 33 ನೇಮ್ ದಿ ಮೈಕ್ರೋಬ್ಸ್ ದಟ್ ಹೆಲ್ಪ್ ಇನ್ ದಿ ಪ್ರೊಡಕ್ಷನ್ ಆಫ್ ದಿ ಫಾಲೋಯಿಂಗ್ ಬಯೋ ಆ್ಯಕ್ಟಿವ್ ಏಜೆಂಟ್ಸ್ ಅಂತ, ಆಯಿತಾ. ಇದು ಕೂಡ 3 ಇದೆ. ಇದಕ್ಕೂ ಕೂಡ ಒಂದೊಂದು ಬರೆದ್ರೆ ಸಾಕು, 3 ಮಾರ್ಕ್ಸ್ ಅಲ್ವಾ. ಸಿಸ್ಟಮೆಟಿಕಲಿ ರೆಪ್ರೆಸೆಂಟ್ ಪಿರಮಿಡ್ ಆಫ್ ಎನರ್ಜಿ ವಿತ್ ಅಪ್ರೋಪ್ರಿಯೇಟ್ ಯೂನಿಟ್ಸ್ ಅಂತ ಇದೆ. ಇದರಷ್ಟು ಈಸಿ ಯಾವುದೂ ಅಲ್ಲ ಸರ್. ಖುಷಿಯಾಗಿ, ಆಯಿತಾ, ಚಿಕ್ಕ ಮಕ್ಕಳು ಆಟ ಆಡ್ತಾರಲ್ವ ಇಟ್ಕೊಂಡು ಈ ರೀತಿಯಾಗಿ ಒಂದು ಚಿತ್ರ ಹಾಕಿ ನೆನ್ಪಿಟ್ಕೋಬೇಕು. 3 ಬಾಕ್ಸು, ಅದರ ಮೇಲೆ ಹೀಗೆ ಉದ್ದ ಒಂದು ನಿಲ್ಲಿಸ್ಬಿಟ್ಟು, ಆಯಿತಾ, PC ಎಲ್ಲದಕ್ಕೂ ಒಂದೊಂದು ನೇಮ್ ಮಾಡ್ಕೊತ ಈ ಕಡೆ ಮಾಡಿ ಈ ಕಡೆ ಅದನ್ನು ಜೋಲಲ್ಲಿ ಬರೀಬೇಕು. ಆಫ್ ಸನ್ಲೈಟು ಇಲ್ಲಿ 10,000 1,000 100 ಒಂದೊಂದು 0 ಕಡಿಮೆ ಮಾಡ್ಕೊತ ಹೋಗೋದು. ಕೆಳಗಿಂದ ಬರ್ಕೊತ ಹೋಗಿ ಅಥವಾ ಮೇಲಿಂದ ಬರ್ಕೊಂಬನ್ನಿ. ಮೇಲಿಂದ ಬರ್ಕೊಂಬಂದರೆ ಒಂದೊಂದು 0 ಜಾಸ್ತಿ ಮಾಡಿ, ಕೆಳಗಿಂದ ಬರ್ಕೊತ ಹೋದರೆ ಒಂದೊಂದು 0 ಕಡಿಮೆ ಮಾಡ್ತಾ ಹೋಗಿ ಅಷ್ಟೇ. ನೆನ್ಪಿಟ್ಕೊಳ್ಳೋ ಏನೋ ಇವೆಲ್ಲ. ಬನ್ನಿ ವಿದ್ಯಾರ್ಥಿಗಳೇ, ಆನ್ಸರ್ ಈಗ ಪಾರ್ಟ್ ಡಿನಲ್ಲಿದ್ದೀವಿ. 5 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ನಾವೀಗ. 5 ಮಾರ್ಕ್ಸ್ ಕ್ವಶನ್ಸು. ಎಕ್ಸ್ಪ್ಲೇನ್ ಪಾರ್ಟ್ ಡಿ, ಎಕ್ಸ್ಪ್ಲೇನ್ ದಿ ಡಿಫ್ರೆಂಟ್. ನೋಡ್ರೋ, ಫಿಸಿಕ್ಸ್ ಕ್ವಶನ್ ಪೇಪರ್, ಕೆಮಿಸ್ಟ್ರಿ ಕ್ವಶನ್ ಪೇಪರ್ ಏನು ಆಯಿತು ಪ್ರಿಪೇಟರಿ ಎಕ್ಸಾಮಿಂದು, ನಾವು ನೋಡಿದ ಹಾಗೆ ಎಲ್ಲ 4 ಮಾರ್ಕ್ಸ್ ಕ್ವಶನ್ಸು. ಈಗ ಎಕ್ಸಾಂಪಲ್ಲು, ಈಗ ಇಲ್ಲಿ ಎನಿ 4 ಅಂತ ಕೊಟ್ಟಿದ್ದಾನೆ. ಎನಿ 4ಗೆ ಆ 4 ಇದೇ ಕ್ವಶನ್ ಪೇಪರಿನ ಈ 3 ಮಾಡಲ್ ಕ್ವಶನ್ ಪೇಪರಿಂದ ಒಂದು ಪಿಕ್ ಮಾಡಿರ್ತಾನೆ. 3 ಕ್ವಾಲಿಫಿಕೇಷನ್ ನೀವು ರೆಡಿ ಇದ್ದೀರಾ ಅಂದರೆ 2 ಪಿಕ್ ಮಾಡಿರ್ತಾನೆ. ಅಲ್ಲಿಗೆ 6 ಪ್ರಶ್ನೆ ಆಯಿತು. 6ರಲ್ಲಿ ಬರೀಬೇಕಾಗಿರೋದೇ ತಾವುಗಳು 4. ಅಂದರೆ ಕ್ವಶನ್ ಪೇಪರಿಂದನೇ ಬರ್ತಾಯಿದೆ ಸರ್. ಇಷ್ಟು ನಂಬಿಕೆ ಇಟ್ಕೊಂಡು ತಾವುಗಳು ಈ ಮಾಡಲ್ ಕ್ವಶನ್ ಪೇಪರನ್ನು ಸಿಲ್ಲಿಯಾಗಿ ಈಸಿಯಾಗಿ ತಗೋಬೇಡಿ. ಸೀರಿಯಸ್ ಆಗಿ ತಗೊಂಡು ಮಾಡಲ್ ಕ್ವಶನ್ ಪೇಪರನ್ನು ಓದಿ. ನಾನೆಲ್ಲ ಹೇಳ್ತಾ ಇರೋದು ಯಾರು ಅಂತ ಗೊತ್ತಾಯ್ತಲ್ವ. ಬನ್ನಿ ಈಗ ಡ್ರಾ ನೀಟ್ ಡಯಾಗ್ರಾಮ್ ಆಫ್ ದಿ ಸೆಕ್ಷನ್ ವ್ಯೂ ಆಫ್ ಮ್ಯಾಮರಿ ಗ್ಲ್ಯಾಂಡ್ ಅಂತ ಇದೆ. ಮ್ಯಾಮರಿ ಗ್ಲ್ಯಾಂಡ್ ಅಂತ ಹೇಳಿದರೆ ನಾವೆಲ್ಲರೂ ಹಾಲು ಕುಡಿದು ದೊಡ್ಡವರಾಗಿದೆ ಅಲ್ವಾ. ಅಮ್ಮನ ಏನಂತೆ ಹೃದಯದ ಭಾಗ ಅಂತ. ಹೃದಯ ಭಾಗ ಅಂದರೆ ಅರ್ಥ ಆಗತ್ತಲ್ವ ಎಲ್ಲರಿಗೂ. ನೋಡಿ, ಇದು ಮಗು ತಾಯಿಯ ಏನಂತಿರೋದು, ಆಯಿತಾ, ಮ್ಯಾಮರಿ ಗ್ಲ್ಯಾಂಡ್ ಹಾಲನ್ನು ಕುಡಿಯುತ್ತಲ್ವ, ಆ ಮುಂದಿನ ಭಾಗವನ್ನು ನಾವು ತೊಟ್ಟು ಅಂತ ಕರಿತೀವಿ. ಇಂಗ್ಲೀಷಲ್ಲಿ ನಿಪ್ಪಲ್ ಅಂತ ಕರಿತೀವಿ. ಮಗು ತನ್ನ ತುಟಿಯನ್ನು ಹಚ್ಚಿಬಿಟ್ಟು ಹಾಲನ್ನು ಕುಡಿಯುತ್ತಲ್ಲ ಆ ಭಾಗವನ್ನು ನಿಪ್ಪಲ್ ಅಂತ ಕರಿತೀವಿ. ತಾವುಗಳು ನೋಡ್ಬೋದು ಕ್ಲಿಯರಾಗಿ ಈ ರೀತಿಯಾಗಿ ಚಿತ್ರವನ್ನು ಹಾಕಿಬಿಟ್ಟು ತಾವುಗಳು, ಆಯಿತಾ. ಸ್ವಲ್ಪ ವೇರಿಯೇಷನ್ ಆಗ್ತಾಯಿದೆ ಅಂದ್ಕೊಳ್ಳಿ. ಆ ಚಿತ್ರದಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಎಲ್ಲರದು ಮ್ಯಾಮರಿ ಗ್ಲ್ಯಾಂಡ್ ಡಿಫ್ರೆಂಟಾಗಿ ಇರುವಂಥದ್ದು, ಹೌದಲ್ವಾ. ಶೇಪ್ ಆಗಿರ್ಬೋದು, ಸೈಜ್ ಆಗಿರ್ಬೋದು, ಅದರಲ್ಲಿ ಏನೂ ಇಲ್ಲ. ಮುಖ್ಯವಾಗಿರುವಂಥದ್ದು ಅದರ ಒಳಗಡೆ ಚಿತ್ರವನ್ನು ಬಿಡಿಸಿಬಿಟ್ಟು ತಾವುಗಳು ಏನಂತೀರ ಲೇಬಲ್ ದಿ ಪಾರ್ಟ್ಸ್ ಇದೆಯಲ್ವಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಆಗಿರುತ್ತೆ, ಆಯಿತಾ ಮಕ್ಕಳೇ. ಬನ್ನಿ ಈಗ ಹಾಲು ಹೇಗೆ ಉತ್ಪತ್ತಿ ಆಗುತ್ತೆ ಎಲ್ಲರಿಗೂ ಕೂಡ ಗೊತ್ತು. ಆ ದೇವರ ಒಂದು ಸೃಷ್ಟಿ ಅದು ಬ್ಲಡ್ಡು ಇದಾಗಿಬಿಟ್ಟು ಹಾಲಾಗಿ ಬರುವಂಥದ್ದು ಎಲ್ಲರಿಗೂ ಕೂಡ ಗೊತ್ತು, ನಾವು ಹೇಳುವಂಥದ್ದಲ್ಲ.
ಆಯಿತಾ. ಸಿಸ್ಟಮೆಟಿಕ್ ರೆಪ್ರೆಸೆಂಟೇಷನ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಬೈ ಟೇಕಿಂಗ್ ದ ಇನ್ಹೆರಿಟೆನ್ಸ್ ಆಫ್ ದಿ ಫ್ಲವರ್ ಕಲರ್ ಇನ್ ದಿ ಸ್ನ್ಯಾಪೋ ಡ್ರ್ಯಾಗನ್ ಆ್ಯಸ್ ಎನ್ ಎಕ್ಸಾಂಪಲ್ ಅಂತ ಇದೆ, ಆಯಿತಾ. ಇದನ್ನು ಬರೀತೀರಾ ಅಂದ್ಕೊಂಡಿದ್ದೀನಿ, ಭಾಳ ಈಸಿಯಾಗಿ ನಿಮಗಿರುತ್ತೆ. ಇದನ್ನು ಕಲಿಸಿರ್ತಾರೆ ನಿಮ್ಮ ಟೀಚರು, ಬರೆದು ಇದು ಭಾಳ ಸಲ ರಿಪೀಟ್ ಆಗಿರುವಂತಹ ಒಂದು ಪ್ರಶ್ನೆ. ಕ್ವಶನ್ ನಂಬರ್ 38 ಕೂಡ ಸ್ವಲ್ಪ ನೋಡ್ಕೊಳ್ಳಿ ಸರ್, ಕಾನ್ಸಂಟ್ರೇಷನ್ ಇರಲಿ. ಮುಂದೋಗೋಣ. ನೋಡಿ ವಿದ್ಯಾರ್ಥಿಗಳೇ, ಇನ್ನೊಂದು ಮುಖ್ಯವಾದ ವಿಷಯ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆಲ್ಲರಿಗೂ ಕೂಡ 100% ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮಿಗೆ ಬೇಕಾಗಿರುವ, ನಿಮ್ಮ ಒಂದು ಪ್ರಿಪೇಟರಿ ಎಕ್ಸಾಮಿಗೆ ಬೇಕಾಗಿರುವ ಇಂಗ್ಲೀಷಿನ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಫಿಕ್ಸ್ ಕ್ವಶನ್ಸ್ಗಳು. ಫಿಕ್ಸ್ ಅಂದರೆ ಫಿಕ್ಸೇ, ಯಾಕಂದರೆ ನಾನು ಇಂಗ್ಲೀಷ್ ಪಾಠ ಮಾಡೋದು ಏನು ಬರಬಹುದು ಯಾವ ಕಾರ್ನರಿಂದ ಅಂತ ಅದಕ್ಕೂ ಒಂದು ವಿಡಿಯೋನ ಮಾಡಿಕೊಡ್ತೇನೆ. ಆದರೆ ಈಗ ಪ್ರೆಸೆಂಟು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ತಾವುಗಳು ಗ್ರಾಮರನ್ನು ರೆಡಿಯಾಗಿ ಬರಬೇಕು. ಮುಂದಿನ ಜವಾಬ್ದಾರಿ ನನ್ನದಾಗಿರುತ್ತೆ. ಗ್ರಾಮರ್ ಏನು ಬರಲ್ಲ ಅಂದರೆ ನನ್ನ ಒಂದೇ ಒಂದು ವಿಡಿಯೋ ನೋಡಿ 100% ಆಯಿತಾ. ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮಲ್ಲಿ ಔಟ್ ಮಾರ್ಕ್ಸ್ ತೆಗೆದುಕೊಡುವಂಥ ಜವಾಬ್ದಾರಿ ಇಂಗ್ಲೀಷಲ್ಲಿ ನನ್ನದಾಗಿರುತ್ತೆ, ಆಯಿತಾ. ಆದರೆ ತಾವುಗಳು ಏನು ಮಾಡಬೇಕು, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಕರಿತೀವಿ. ಬರೀ ನಿಮ್ಮನ್ನು ನಾನು ಬೋಸ್ಟ್ ಮಾಡ್ಬೋದು, ಸಂತೋಷ ಪಡಿಸ್ಬೋದು ಇಂಗ್ಲೀಷಲ್ಲಿ, ನೀವು ಬರೆದು ಕಲಿತ್ರೆ ಎಕ್ಸಾಮಲ್ಲಿ ಬರೀತೀರಾ, ಹೌದಲ್ವಾ. ಕಾನ್ಫಿಡೆನ್ಸನ್ನು ನಾನು ತಂದುಕೊಡೋ ಜವಾಬ್ದಾರಿ ನನ್ನದಾಗಿರುತ್ತೆ ಇಂಗ್ಲೀಷಲ್ಲಿ. ಆದರೆ ಮಕ್ಕಳೇ, ನಾನು ಹೇಳಿದ ಹಾಗೆ ದಯವಿಟ್ಟು ಆಯಿತಾ ಹಾರ್ಡ್ ವರ್ಕ್ ಮಾಡಿ, ಈಗಿನಿಂದನೇ ಬರೆದು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇಲ್ಲಿಗೆ ನಿಮ್ಮ ಕ್ವಶನ್ ಪೇಪರ್ ಮುಕ್ತಾಯ ಆಗುತ್ತೆ. ನೋಡಿ, ಐಡೆಂಟಿಫೈ ದಿ ಜೆನೆಟಿಕ್ ಡಿಸಾರ್ಡರ್ ಗಿವನ್ ಬಿಲೋ ಅಂತ ಇದೆ. Sex linked recessive disorder occurring in about 8% of males and only about 0.4% of females, leading to defect in cone of eye ಅಂತ ಇದೆ, ಕಲರ್ ಬ್ಲೈಂಡ್ನೆಸ್ ಅಂತ. ಸೆಕ್ಸ್ ಲಿಂಕ್ಡ್ ರಿಸೀವ್ ಡಿಸಾರ್ಡರ್ ಎಫೆಕ್ಟಿಂಗ್ ಎ ಸಿಂಗಲ್ ಪ್ರೋಟೀನ್. ಇದು ಒಂದು ಮಾರ್ಕ್ಸ್ ಕೊಟ್ಟು 5 ಮಾರ್ಕ್ಸ್ ಸರ್. ಇದು ಕೂಡ 1 ಮಾರ್ಕ್ಸ್ ಕ್ವಶನ್ಸು ತಂದು ಇಲ್ಲಿ ಹಾಕಿರ್ತಾರೆ ಅಷ್ಟೇ. ಇಲ್ಲಿ ನೋಡಿ, ಈಗ ಕ್ವಶನ್ ನಂಬರ್ 42 ಎಷ್ಟು ಮಾರ್ಕ್ಸಿದೆಯಪ್ಪ? 5 ಮಾರ್ಕ್ಸ್. ಆನ್ಸರ್ ಎನಿ 1 ಅಂತ ಇದೆ, ಹೌದಲ್ವಾ. ಆನ್ಸರ್ ಎನಿ 1 ಅಂತ ಕೊಟ್ಟು 6th ಮೇನಲ್ಲಿ ಇದು ನೋಡಿ 1 2 3 4 5 ಕ್ವಶನ್ ಕೊಟ್ಟಿದ್ದಾರೆ. 5 ಕ್ವಶನಿಗೂ 1 ವರ್ಡ್ ಆನ್ಸರು ಸರ್. ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಚಿತ್ರ ನೋಡಿ ಹಾಕಿಬಿಟ್ಟು ತಾವುಗಳು ನೋಡಿ, ದಿ ಫ್ಲೋ ಚಾರ್ಟ್ಸ್ ಶೋಸ್ ದಿ ರಿಪ್ಲಿಕೇಶನ್ ಆಫ್ ದಿ ರಿಟ್ರೋವೈರಸ್ ಇನ್ ದ ಹೋಸ್ಟ್, ಆನ್ಸರ್ ದಿ ಫಾಲೋಯಿಂಗ್ ಗಿವನ್ ಬಿಲೋ ಅಂತ ಇದೆ. ಒಂದು ಚಿತ್ರವನ್ನು ಕೊಟ್ಟುಬಿಟ್ಟು ನಿಮಗೆ ಚಿತ್ರ ಓದ್ಕೊಳ್ಳಿ, ಅಲ್ಲೇ ಆನ್ಸರ್ಸ್ ಇರುತ್ತೆ, ಟೆನ್ಷನ್ ತಗೋಬೇಡಿ. ಫಿಲ್ ದ ಮಿಸ್ಸಿಂಗ್ ಡಾಟಾ ಇನ್ ಬಾಕ್ಸಸ್ ಲೇಬಲ್ಡ್ 1 and 2 ಅಂತ ಇದೆ. 1 2ನಲ್ಲಿ ಆಯಿತಾ ಏನು ಮಿಸ್ ಆಗಿದೆ ಅಂತ ಅದನ್ನು ಬರೀಬೇಕು. ಇದನ್ನು ನಾವು ಫ್ಲೋ ಚಾರ್ಟ್ ಅಂತ ಇಂಗ್ಲೀಷಲ್ಲಿ ಆ ರೀತಿಯಾಗಿ, ಆದರೆ ಇದರ ಬಗ್ಗೆ ನಾಲೆಡ್ಜ್ ಇರಬೇಕು, ಸುಮ್ಮನೆ ಹಂಗೆ ಅಲ್ಲ, ಈಸಿ ಬರೀತೀರಾ ನೀವು, ಆಯಿತಾ. 100%. ಗಿವ್ ರೀಸನ್ ಫಾರ್ ದಿ ಫಾಲೋಯಿಂಗ್ ಅಂತ ಇದೆ. ಇಲ್ಲೂ ಕೂಡ 5 ಕ್ವಶನ್ಸನ್ನು ಕೊಟ್ಟಿದ್ದಾರೆ, ಒಂದೊಂದಕ್ಕೆ ಒಂದೊಂದು ಅಂಕಗಳು ನಿಮಗೆ ಕ್ರೆಡಿಟ್ ಆಗುತ್ತೆ. 44 ಕೂಡ ಇದು ನಮಗಲ್ಲ, ಫಾರ್ ಆಯಿತಾ ಫಿಸಿಕಲಿ ಚಾಲೆಂಜಸ್ ಸ್ಟೂಡೆಂಟ್ಸಿಗಾಗಿ ಇರುತ್ತೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ವಿಡಿಯೋಸ್ಗಳನ್ನು ಶೇರ್ ಮಾಡಿದರೆ 500 ಲೈಕ್ಸ್ ಆದ ತಕ್ಷಣ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಎಷ್ಟು ರೀ 500 ಲೈಕ್ಸ್, ಜಾಸ್ತಿ ಕೇಳ್ತಾ ಇಲ್ಲ. ನೀವು 3-4 ಸಾವಿರ ಜನ ನೋಡ್ತಾ ಇದ್ದೀರಾ, ಲೈಕು ಕೊಡ್ತಾ ಇಲ್ಲ, ಕಮೆಂಟು ಕೊಡ್ತಾ ಇಲ್ಲ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್.